5,000 ಬೃಹತ್ ತ್ಯಾಜ್ಯ ಉತ್ಪಾದಕರಿಗೆ ಈಗ ನೋಟಿಸ್ ಅನ್ನು ಜಾರಿ ಮಾಡಿದೆ ಜಿಬಿಎ. ಘನತ್ಯಾಜ್ಯ ನಿರ್ವಹಣಾ ಮಂಡಳಿಯಿಂದ ಭರ್ಜರಿ ಆಕ್ಷನ್ಗೆ ಮುಂದಾಗಿದೆ. ಇದು ಜಿಬಿಎ ಭರ್ಜರಿ ಆಕ್ಷನ್ ತೆಗೆದುಕೊಂಡಿರುವಂತಹ ವಿಚಾರ. 5,000 ಬೃಹತ್ ತ್ಯಾಜ್ಯ ಉತ್ಪಾದಕರಿಗೆ ನೋಟಿಸ್ ಜಾರಿಯಾಗಿದೆ. ಇನ್ನು ಬೆಂಗಳೂರಿನ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದೊಂದು ಕಸದ ಸಮಸ್ಯೆ. ಆ ಕಸ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥದ್ದೇ ಭಾಳ ಒಂದು ಸಮಸ್ಯೆ ಆಗಿರ್ತದೆ. ಈಗ ಘನತ್ಯಾಜ್ಯ ನಿರ್ವಹಣಾ ಮಂಡಳಿ ಭರ್ಜರಿ ಆ್ಯಕ್ಷನ್ಗೆ ಮುಂದಾಗಿದೆ. ಕಸ ವಿಲೇವಾರಿ ನಿಯಮ ಉಲ್ಲಂಘಿಸಿದ ಸಂಸ್ಥೆಗಳ ವಿರುದ್ಧ ಕ್ರಮಕ್ಕೆ ಈಗ ಜಿಬಿಎ ಮುಂದಾಗಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ನೋಡಿ, ಮಾಲ್, ಹೋಟೆಲ್, IT ಕಂಪನಿಗಳು ಸಾಕಷ್ಟು ಘನತ್ಯಾಜ್ಯಗಳನ್ನು ಉತ್ಪಾದನೆ ಮಾಡ್ತಾ ಇರ್ತದೆ. ಅವರಿಗೆ ಭಿಕ್ಷಾ ಕೊಟ್ಟಿದೆ. 7 ದಿನಗಳಲ್ಲಿ ಲಿಖಿತ ಉತ್ತರವನ್ನು ನೀಡೋದು ಕಡ್ಡಾಯ. ಕಸ ಸಂಸ್ಕರಣೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈಗ ಮಂಡಳಿ ಕೇಳಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತ್ಯಾಜ್ಯ ಸಂಸ್ಕರಣೆ ಅಥವಾ ಅಧಿಕೃತ ವೆಂಡರ್ಗಳಿಗೆ ಹಸ್ತಾಂತರ ಕಡ್ಡಾಯ ಆಗಿದೆ. ಜೊತೆಗೆ ಸಾಧ್ಯವಾಗ್ತಾ ಇದ್ದರೆ ಮಾತ್ರ ಜಿಬಿಎ ವಾಹನಗಳಿಗೆ ಕಸ ನೀಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇನ್ನು ನಿಯಮ ಪಾಲಿಸಲೇಬೇಕು, ಪಾಲಿಸದೇ ಇದ್ದರೆ 15,000 ದಂಡದ ಎಚ್ಚರಿಕೆ ಕೂಡ ಈಗ ಘನತ್ಯಾಜ್ಯ ನಿರ್ವಹಣಾ ಮಂಡಳಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. 5,000 ಬೃಹತ್ ತ್ಯಾಜ್ಯ ಉತ್ಪಾದಕರಿಗೆ ಈಗ ನೋಟಿಸ್ ಈಗ ಜಾರಿಯಾಗಿರುವಂಥದ್ದು. ಯಾಕಂದರೆ ಸದಾ ಜನಜಂಗುಳಿಯಿಂದ ತುಂಬಿರುವಂತಹ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಸಾಕಷ್ಟು ಅದು ತಲೆನೋವಿನ ವಿಚಾರ. ಅದರಲ್ಲೂ ಕೂಡ ಈ ಹಬ್ಬ ಹರಿದಿನಗಳಲ್ಲಿ, ಆಮೇಲೆ ಈಗ ಮಾಲ್, ಹೋಟೆಲ್ಗಳಲ್ಲಿ ಸಾಕಷ್ಟು ಕಸದ ಒಂದು ಲಾಟೆ ಬಂದು ಬೀಳ್ತಾ ಇರ್ತದೆ. ರಸ್ತೆಯ ಮೂಲೆಯಲ್ಲೂ ಕೂಡ ಬರ್ತಾ ಇರ್ತದೆ. ಆಮೇಲೆ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇರೋದು ಇದೇ ಕಸದಿಂದ. ಇವತ್ತು ವಿಶ್ವದ ನಾನಾ ಭಾಗಗಳ ಜೊತೆ ಕನೆಕ್ಟಿವಿಟಿ ಇರುವಂತಹ ಈ ಬೆಂಗಳೂರು ಫಸ್ಟು ಯಾರಾದರೂ ಫಾರಿನಿಂದ ಬಂದರೆ ಇಲ್ಲಿಯ ರಸ್ತೆ ನೋಡ್ತಾರೆ, ರಸ್ತೆ ಅಕ್ಕಪಕ್ಕ ಹೆಂಗಿದೆ ಅನ್ನುವಂಥದ್ದು ವಾತಾವರಣಗಳನ್ನು ಗಮನಿಸ್ತಾರೆ. ಆದರೆ ರಸ್ತೆನೇ ಸರಿ ಇಲ್ಲ, ರಸ್ತೆ ಗುಂಡಿಗಳಿಂದ ತುಂಬಿ ಹೋಗಿದೆ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಕಸನಾದರೂ ಕೂಡ, ಕಸಮುಕ್ತ ಬೆಂಗಳೂರಾದರೂ ಕೂಡ ಆಗಬೇಕು ಅನ್ನೋವಂಥದ್ದು ಜನರ ಬಯಕೆ ಆಗಿರುತ್ತೆ. ಈ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಒಂದಿಷ್ಟು ಕೆಲವು ನಿರ್ಧಾರಗಳಿಗೆ ಈಗ ಜಿಬಿಎನೂ ಬರಬೇಕಾಗ್ತದೆ. ಘನತ್ಯಾಜ್ಯ ನಿರ್ವಹಣಾ ಮಂಡಳಿ ಕೂಡ ಈಗ ಒಂದು ಭರ್ಜರಿ ಆ್ಯಕ್ಷನ್ಗೂ ಕೂಡ ಮುಂದಾಗ್ತಾ ಇದೆ. ಎಲ್ಲಂದರಲ್ಲಿ ಕಸ ಎಸಿಲೇಬಾರ್ದು. ಕಸ ವಿಲೇವಾರಿ ನಿಯಮವನ್ನು ಉಲ್ಲಂಘಿಸಿದರೆ ಆಯಾ ಸಂಸ್ಥೆಗಳ ವಿರುದ್ಧ ಕ್ರಮಕ್ಕೂ ಮುಂದಾಗ್ತೀವಿ ಅಂತ. ಯಾಕಂದರೆ ನೋಡಿ, ಅತಿ ಹೆಚ್ಚು ತ್ಯಾಜ್ಯ ಉತ್ಪಾದನೆ ಆಗೋದೇ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಮಾಲ್ಗಳಲ್ಲಿ, IT ಕಂಪನಿಗಳಲ್ಲಿ ಜಾಸ್ತಿ ಕಸ ಉತ್ಪಾದನೆ ಆಗ್ತಾ ಇರ್ತದೆ. ಅದನ್ನು ವಿಲೇವಾರಿ ಮಾಡೋದು ಭಾಳ ಸಮಸ್ಯೆನೇ. ಇದು ಟನ್ಗಟ್ಟಲೆ, ಪ್ರತಿದಿನ ಟನ್ಗಟ್ಟಲೆ ಕಸ ಸಂಗ್ರಹ ಆಗ್ತಾನೆ ಇರ್ತದೆ. ಅದನ್ನು ವಿಲೇವಾರಿ ಮಾಡಬೇಕು ಅಂದರೆ ಅದು ಸುಲಭದ ವಿಚಾರನೂ ಅಲ್ಲ ಅದು. ಹಾಗಾಗಿನೇ 7 ದಿನಗಳಲ್ಲಿ ಲಿಖಿತ ಉತ್ತರ ನೀಡಬೇಕು ಅಂತ ಕಡ್ಡಾಯ ಕೊಟ್ಟಿದೆ. ಕಸ ಸಂಸ್ಕರಣೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈಗ ಮಂಡಳಿ ಕೇಳಿದೆ. ಯಾರಾದರೂ ನಿಯಮ ಉಲ್ಲಂಘಿಸಿದರೆ ಅವರಿಗೆ ದಂಡ ಹಾಕುವ ಕೆಲಸಕ್ಕೂ ಈಗ ಮಂಡಳಿ ಮುಂದಾಗಿದೆ.